ಸ್ನೇಹಿತರೆ ನಮಸ್ಕಾರ. ಕೇಂದ್ರ ಸರ್ಕಾರದಿಂದ ದೇಶದ ಎಲ್ಲ ರೈತರಿಗೆ ಗುಡ್ ನ್ಯೂಸ್. ಕುರಿ ಕೋಳಿ ಸಾಕಾಣಿಕೆ ಕೇಂದ್ರ ಸರ್ಕಾರದಿಂದ ಬರೋಬ್ಬರಿ 25 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ. ಹೊಸ ಅರ್ಜಿಗಳನ್ನು ಆರಂಭ. ಅರ್ಜಿ ಸಲ್ಲಿಸಿದ 21 ಕೆಲಸದ ದಿನಗಳಲ್ಲಿ ರೈತರ ಖಾತೆಗೆ ಹಣ ಜಮಾ. ಹೌದು, ರೈತರು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಲು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದಿಂದ ವಿವಿಧ ಯೋಜನೆಗಳನ್ನು ರೈತರಿಗಾಗಿ ಜಾರಿಗೆ ತಂದಿದೆ. ಅದರಲ್ಲಿ ರೈತರಿಗೆ ಕುರಿ ಕೋಳಿ ಹಾಗೂ ಹಸು ಸಾಕಾಣಿಕೆಗಾಗಿ ಸಾಕಷ್ಟು ಯೋಜನೆಗಳನ್ನು ತರಲಾಗಿದೆ, ಈಗಾಗಲೇ ಜಾರಿಗೆ ತಂದಿದೆ. ಜೊತೆಗೆ ಈಗ ಕೇಂದ್ರ ಸರ್ಕಾರದ ಬರೋಬ್ಬರಿ 25 ಲಕ್ಷ ರೂಪಾಯಿವರೆಗೆ ನೀಡುವ ಮೂಲಕ ಅರ್ಜಿ ಸಲ್ಲಿಸಿದ ರೈತರು ಪಡೆದುಕೊಳ್ಳಬಹುದು. ಈ ಹಿಂದಿನ ಅನೇಕ ಯೋಜನೆಗಳಲ್ಲಿ ರೈತರಿಗೆ ಕೇವಲ 50,000 ರೂಪಾಯಿಯಿಂದ 1 ಲಕ್ಷ ರೂಪಾಯಿವರೆಗೆ ಮಾತ್ರ ಹಣವನ್ನು ಉಚಿತವಾಗಿ ನೀಡಲಾಗುತ್ತಿತ್ತು. ಆದರೆ ಆ ಹಣವು ಕೂಡ ಯಾವುದೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಲುತ್ತಿಲ್ಲ. ಅರ್ಜಿ ಸಲ್ಲಿಸುವ ನಿಜವಾದ ರೈತರ ಕುಟುಂಬಗಳಿಗೆ ಆರ್ಥಿಕವಾಗಿ ಬಲ ತುಂಬಲು ಕೇಂದ್ರ ಸರ್ಕಾರವು ಕೂಡ ಈ ಮಹತ್ವದ ಕ್ರಮಕ್ಕೆ ಕೈ ಹಾಕಿದ್ದು, ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಈ ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು, ಈಗ ನಮ್ಮ ಕರ್ನಾಟಕದಲ್ಲಿ ರೈತರಿಗೆ ಸುವರ್ಣ ಅವಕಾಶವನ್ನು ನೀಡಲಾಗಿದೆ. ಇಡೀ ದೇಶದ ಎಲ್ಲ ರಾಜ್ಯದ ರೈತರು ಕೂಡ ಈ ಯೋಜನೆ ಅರ್ಜಿ ಸಲ್ಲಿಸಿ ಕೇಂದ್ರ ಸರ್ಕಾರದಿಂದ ಸಹಾಯಧನ ಹಣವನ್ನು ಕೂಡ ಪಡೆದುಕೊಳ್ಳಬಹುದು. 25 ಲಕ್ಷ ರೂಪಾಯಿವರೆಗೆ ಹಣದಿಂದ ಈ ದೊಡ್ಡ ಮೊತ್ತದಿಂದ ಯಾವುದೇ ರೀತಿ ಗುರಿ ಹಾಗೂ ಕೋಳಿ ಸಾಕಾಣಿಕೆ ಮಾಡಿಕೊಳ್ಳಲು ರೈತರಿಗೆ ನಿಜವಾಗಿಯೂ ಕೂಡ ಸಶಕ್ತವಾಗಿರುವ ಕಾರಣಕ್ಕೆ ಕೇಂದ್ರ ಸರ್ಕಾರದಿಂದ ಈ ಯೋಜನೆಯ ಅನುಷ್ಠಾನಗೊಳಿಸಲಾಗಿದ್ದು, ಈಗಾಗಲೇ ಅನೇಕ ರೈತರು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಲು ರೈತರಿಗೆ ಮತ್ತೊಮ್ಮೆ ಸುವರ್ಣ ಅವಕಾಶವನ್ನು ನೀಡಲಾಗಿದ್ದು, ಈ ಯೋಜನೆಯಲ್ಲಿ ಸಂಪೂರ್ಣ ಸದುಪಯೋಗಗಳನ್ನು ಪಡೆದುಕೊಳ್ಳಿ. ಬನ್ನಿ, ನೀವು ಕೂಡ ಈ ಯೋಜನೆಯ ಅರ್ಜಿ ಸಲ್ಲಿಸಿದ 25 ಲಕ್ಷ ರೂಪಾಯಿವರೆಗೆ ಹಣವನ್ನು ಕೂಡ ಪಡೆದುಕೊಳ್ಳಬಹುದು. ನೀವೇನಾದರೂ ಬಯಸುತ್ತಿದ್ದರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಅರ್ಜಿ ಸಲ್ಲಿಸುವ ಹೇಗೆ ಮತ್ತು ಎಲ್ಲಿ ಹಾಗೂ ಕೊನೆಯ ದಿನಾಂಕ ಯಾವೆಲ್ಲ ಅಗತ್ಯ ಇರುತ್ತದೆ, ದಾಖಲೆಗಳು ಬೇಕಾಗುತ್ತವೆ, ಈ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋನಲ್ಲಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೂ ರಾಜ್ಯದ ಎಲ್ಲ ರೈತರಿಗೆ ತಲುಪುವಂಗೆ ಶೇರ್ ಮಾಡಿ. ಪರಿಷ್ಕೃತ ರಾಷ್ಟ್ರೀಯ ಜಾನುವಾರು ಮಿಷನ್ ಗ್ರಾಮೀಣ ಪ್ರದೇಶಗಳಲ್ಲಿ ಕೋಳಿ, ಕುರಿ ಮತ್ತು ಹಂದಿ ಸಾಕಾಣಿಕೆ ವಲಯಕ್ಕೆ ಹೊಸ ಚೈತನ್ಯ ತುಂಬುತ್ತಿದೆ. ಉದ್ಯಮಶೀಲತೆ, ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ ಮತ್ತು ಪ್ರತಿ ಪ್ರಾಣಿಯ ಉತ್ಪಾದನೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಈ ಮಿಷನ್ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಯೋಜನಾ ವೆಚ್ಚದಲ್ಲಿ 50% ರಷ್ಟು ಸಹಾಯಧನ ನೀಡಲಾಗುತ್ತಿದೆ. ಕೋಳಿ ಫಾರ್ಮ್, ಪ್ಯಾಚರಿ, ಮದರ್ ಯೂನಿಟ್ ಸ್ಥಾಪನೆಗೆ 50% ಸಹಾಯಧನ, ಗರಿಷ್ಠ ಮಿತಿ 25 ಲಕ್ಷ ರೂಪಾಯಿಗಳು. ವೈಯಕ್ತಿಕ ರೈತರು, ಎಸ್.ಎಚ್.ಜಿ, ಎಫ್.ಪಿ.ಒ, ಸಹಕಾರ ಸಂಘಗಳು, ಉದ್ಯಮಗಳು ಎಲ್ಲರೂ ಅರ್ಹರು. 1,000 ಪೋಷಕ ಲೇಯರ್ಗಳು ಅಥವಾ ವಾರಕ್ಕೆ 1,000 ಮೊಟ್ಟೆ ಮರಿ ಸಾಮರ್ಥ್ಯ ಅಥವಾ 2,000 ಮರಿಗಳ ಮದರ್ ಯೂನಿಟ್ ಅಗತ್ಯ. 2 ವರ್ಷಗಳವರೆಗೆ ರಾಜ್ಯ ಅನುದಾನ ಸಂಸ್ಥೆಯಿಂದ ತಾಂತ್ರಿಕ ಪ್ರಶಿಕ್ಷಣ ಬೆಂಬಲ. ಅರ್ಜಿ KSLM ಪೋರ್ಟಲ್ ಮೂಲಕ https://nm.in. ಯೋಜನೆಯಲ್ಲಿ ಉದ್ದೇಶಗಳು: ಸಂಘಟಿತವಲ್ಲದ ಗ್ರಾಮೀಣ ಕೋಳಿ ಸಾಕಾಣಿಕೆಯ ಸಂಘಟಿತ ವಲಯಕ್ಕೆ ತರುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯಮಶೀಲತೆಯನ್ನು ಮತ್ತು ಆದಾಯವನ್ನು ಹೆಚ್ಚಿಸುವುದು, ಉತ್ಪಾದನೆ ಮಾರಾಟಕ್ಕಾಗಿ ಮುಂಭಾಗದ ಮತ್ತು ಹಿಂಭಾಗದಲ್ಲಿ ಸಂಪರ್ಕಗಳನ್ನು ಬಲಪಡಿಸುವುದು, ಕಡಿಮೆ ವೆಚ್ಚದಲ್ಲಿ ಆಹಾರ ಪದ್ಧತಿಗಳನ್ನು ಪ್ರಚಾರಕ್ಕೆ ತರುವುದು. ಯೋಜನೆಗಳ ಪ್ರಮುಖ ಅಂಶಗಳು: ಪೋಷಕ ಲೇಯರ್ ಫಾರ್ಮ್ಗಳು ಕನಿಷ್ಠ 1,000 ಪೋಷಕ ಲೇಯರ್ಗಳು ಇರಬೇಕು. ಹ್ಯಾಚರಿಗಳು ವಾರಕ್ಕೆ 3,000 ಮೊಟ್ಟೆಗಳು ಮರಿ ಮಾಡಲು ಸಾಮರ್ಥ್ಯ ಇರಬೇಕು. ಮದರ್ ಯೂನಿಟ್ಗಳು ಸುಮಾರು 2,000 ಮರಿಗಳನ್ನು 4 ವಾರಗಳವರೆಗೆ ಪೋಷಿಸುವ ವ್ಯವಸ್ಥೆ ಅಗತ್ಯ. ರಾಜ್ಯ ಅನುದಾನ ಸಂಸ್ಥೆಯಿಂದ 2 ವರ್ಷಗಳವರೆಗೆ ಮಾರ್ಗದರ್ಶನ ಮತ್ತು ತಾಂತ್ರಿಕ ಬೆಂಬಲ ಒದಗಿಸಲಾಗುತ್ತದೆ. ಈ ಯೋಜನೆ ಅಡಿಯಲ್ಲಿ ದೊರೆಯುವ ಆರ್ಥಿಕ ಪ್ರಯೋಜನಗಳು: ಯೋಜನಾ ವೆಚ್ಚದಲ್ಲಿ 50% ರಷ್ಟು ಸಹಾಯಧನ, ಹೊಸ ಫಾರ್ಮ್ ಸ್ಥಾಪನೆ ಮತ್ತು ವಿಸ್ತರಣೆಗೆ ದೊಡ್ಡ ಮಟ್ಟದ ಬೆಂಬಲ, ಗ್ರಾಮೀಣದಲ್ಲಿ ಉದ್ಯೋಗ
ಸೃಷ್ಟಿ ಮತ್ತು ಸ್ಥಳೀಯ ಆರ್ಥಿಕ ಸುಧಾರಣೆ, ತಾಂತ್ರಿಕ ತರಬೇತಿ ಮತ್ತು ವೈಜ್ಞಾನಿಕ ಸಾಕಾಣಿಕೆ ಪದ್ಧತಿಗಳಲ್ಲಿ ಮಾರ್ಗದರ್ಶನ, ಉತ್ಪನ್ನಗಳಿಗೆ ಸದೃಢ ಮಾರುಕಟ್ಟೆಯಲ್ಲಿ ಸಂಪರ್ಕ. ಸಹಾಯಧನಕ್ಕೆ ಅರ್ಹರು ಯಾರು? ವೈಯಕ್ತಿಕ ರೈತರು, ಸ್ವಯಂ ಸಹಾಯ ಗುಂಪುಗಳು, ರೈತರ ಉತ್ಪಾದಕ ಸಂಸ್ಥೆಗಳ ಜಂಟಿ ಹೊಣೆಗಾರಿಕೆ ಗುಂಪುಗಳು, ರೈತ ಸಹಕಾರ ಸಂಘಗಳು, ಖಾಸಗಿ ಕಂಪನಿಗಳು ಮತ್ತು ಉದ್ಯಮಿಗಳು. ಕೂಲಿ ವಲಯದಲ್ಲಿ ಕಾರ್ಯನಿರ್ವಹಿಸುವ ಎನ್ಜಿಒಗಳು. ಅರ್ಜಿದಾರರಿಗೆ ಅಗತ್ಯವಿರುವ ಮೂಲಭೂತ ಅವಶ್ಯಕತೆಗಳು: ಸ್ವಂತ ಅಥವಾ ಗುತ್ತಿಗೆ ಪಡೆದ ಭೂಮಿ, ಕೆವೈಸಿ ದಾಖಲೆಗಳು, ಸಂಪೂರ್ಣ ಬ್ಯಾಂಕ್ ಸಾಲ ಮಂಜೂರಾತಿ ಅಥವಾ ಸ್ವಯಂ ಹಣಕಾಸು ಸಾಕ್ಷಿ, ಸಾಕಾಣಿಕೆ ಕ್ಷೇತ್ರಗಳಲ್ಲಿ ಅನುಭವ ಅಥವಾ ತರಬೇತಿ ಪಡೆದ ಸಿಬ್ಬಂದಿ. ವಿವರವಾದ ಯೋಜನಾ ವರದಿ. ಸಹಾಯಧನಕ್ಕೆ ಅರ್ಹವಲ್ಲದ ವೆಚ್ಚದಲ್ಲಿ ಭೂಮಿ ಖರೀದಿ, ಬಾಡಿಗೆ, ಗುತ್ತಿಗೆ ಪಾವತಿಗಳು, ವೈಯಕ್ತಿಕ ಬಳಕೆಯ ವಾಹನ, ಕಚೇರಿ ಕಟ್ಟಡ ವೆಚ್ಚಗಳು. ಸಹಾಯಧನಕ್ಕೆ ಹೇಗೆ ಅರ್ಜಿ ಸಲ್ಲಿಸಬಹುದು? ಯೋಜನೆಯು ದೇಶಾದ್ಯಂತ ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳಲ್ಲಿ ಜಾರಿಯಲ್ಲಿದೆ. ಅರ್ಜಿ ಹಂತಗಳು: ಆನ್ಲೈನ್ ಅರ್ಜಿ, ರಾಷ್ಟ್ರೀಯ ಜಾನುವಾರು ಮಿಷನ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಕೆ. https://slm.udymi. ದಾಖಲೆಗಳ ಪರಿಶೀಲನೆ: ರಾಜ್ಯಾನುವು ಸಂಸ್ಥೆ ಅರ್ಜಿಯನ್ನು ಪರಿಶೀಲಿಸುತ್ತದೆ. ಬ್ಯಾಂಕ್ ಹಣಕಾಸು ಸಂಸ್ಥೆಗೆ ಶಿಫಾರಸು: ಅರ್ಹರಿಗೆ ಸಾಲ ಪಡೆಯಲು ಎಸ್ಐಒ ಶಿಫಾರಸು ಮಾಡುತ್ತದೆ. ಬ್ಯಾಂಕ್ ದಾರ ಸಾಲ ಮಂಜೂರಾತಿ: ಎಲ್ಲ ದಾಖಲೆಗಳ ಪರಿಶೀಲನೆಯ ನಂತರ ಸಾಲ ಮಂಜೂರು. ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿಯ ಅನುಮೋದನೆ: ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಅನುಮೋದನೆ. ಯೋಜನೆಯ ಆರಂಭ: ಯೋಜನೆ ವೆಚ್ಚದಲ್ಲಿ 25% ಖರ್ಚಿನ ನಂತರ ಸಬ್ಸಿಡಿ ಬಿಡುಗಡೆ. ಸಬ್ಸಿಡಿ ಮೊತ್ತವನ್ನು ಕೂಡ ಎಸ್ಐಡಿಬಿಐ ಮೂಲಕ ಸಾಲ ನೀಡುವ ಬ್ಯಾಂಕ್ಗೆ ವರ್ಗಾಯಿಸಲಾಗುತ್ತದೆ. ಅಲ್ಲಿಂದ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಲಾಗುತ್ತದೆ. ಕೋಳಿ ಸಾಕಾಣಿಕೆ ಹ್ಯಾಚರಿ ಮತ್ತು ಮದರ್ ಯೂನಿಟ್ ಗಳಿಗೆ 50% ಸಹಾಯಧನ ನೀಡುವ ಈ ಯೋಜನೆ ಗ್ರಾಮೀಣ ಉದ್ಯಮಶೀಲತೆ, ವಿಸ್ತರಣೆ ಮತ್ತು ಉದ್ಯೋಗ ಸೃಷ್ಟಿಗೆ ಮಹತ್ವದ ಸಾಧನೆಯಾಗಿದೆ. ಕಡಿಮೆ ಹೂಡಿಕೆಯಿಂದ ದೊಡ್ಡ ಮಟ್ಟದ ಉತ್ಪಾದನೆ ಸಾಧ್ಯವಾಗುತ್ತದೆ. ಭಾರತ ಸರ್ಕಾರದ ಕೃಷಿ ಪಶು ಸಂಗೋಪನಾ ವಲಯದ ಬಲಪಡಿಸುವ ಗುರಿ ಇದರಿಂದ ಮತ್ತಷ್ಟು ವೇಗ ಪಡೆಯಲಿದೆ.